ಕಾರು ಹಾಗೂ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಸವಾರರಿಬ್ಬರು ಗಂಭೀರ ಗಾಯಗೊಂಡಿದ್ದಾರೆ. ಉಡುಪಿ ಜಿಲ್ಲೆಯ ಅತ್ತೂರು ಚರ್ಚ್ ಬಳಿ ಘಟನೆ ನಡೆದಿದ್ದು, ಗಾಯಗೊಂಡ ಬೈಕ್ ಸವಾರ ರುದ್ರೇಶ್ ಮತ್ತು ಹರೀಶ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದ್ದು, ಬೈಕ್ ರಸ್ತೆ ದಾಟಿ ಪೊದೆಗೆ ಉರುಳಿ ಬಿದ್ದಿದೆ. ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರನನ್ನ ಕಾರ್ಕಳ ರೋಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗದ ಯೂನಿಯನ್ ಪಾರ್ಕ್ ಬಳಿ ಮಚ್ಚಿನಿಂದ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸಿಕೊಳ್ಳಲಾಗಿತ್ತು. ಮಚ್ಚಿನಿಂದ ಕೇಕ್ ಕತ್ತರಿಸಿ ರಾಮು ಎಂಬಾತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಮಾಡಿದ್ರು. ಇದೀಗ ವಿಡಿಯೋ ವೈರಲ್ ಬೆನ್ನಲ್ಲೇ ಕೋಟೆ ಪೊಲೀಸರು ಪ್ರಕರಣ ದಾಖಲಿಸಿದ್ರು. ಇದೀಗ ಬೋವಿ ಕಾಲೋನಿಯ ರಾಮು, ಮನು, ವೆಂಕಟೇಶ್, ಗೋವಿಂದರಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ಕಾಂಗ್ರೆಸ್ ನಾಯಕನ ಧಮಕಿ ಆಡಿಯೋ ವೈರಲ್ ಆಗ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕು ಯುವ ಘಟಕದ ಅಧ್ಯಕ್ಷ ನಾಗೇಶ್ ರೆಡ್ಡಿ ಬಿಎಲ್ಒ ಅಧಿಕಾರಿಗೆ ಧಮಕಿ ಹಾಕಿದ್ದಾನಂತೆ. ಎಸ್ಐಆರ್ ಮತದಾರ ಪರಿಷ್ಕರಣೆ ಸಂಬಂಧ ಅವಾಚ್ಯ ಶಬ್ದಗಳಿಂದ ನಾಗೇಶ್ ರೆಡ್ಡಿ ನಿಂದಿಸಿದ್ದಾನೆ. ಬಿಜೆಪಿಗೆ ಬೆಂಬಲ ಮಾಡ್ತೀಯಾ ಅಂತ ಬಿಎಲ್ಒ ಶಿವಶಂಕರ್ಗೆ ಕೆಟ್ಟ ಪದಗಳಿಂದ ಬೈದಿದ್ದಾನಂತೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಸ್ತಿಮ್ಮನಹಳ್ಳಿಯ ಗ್ರಾಮದ ಮತದಾರರ ಪರಿಷ್ಕರಣೆ ಮಾಡಲಾಯಿತು. ಮತದಾರರ ಪರಿಷ್ಕರಣೆ ವಿಚಾರಕ್ಕೆ ಬಿಎಲ್ಒ ಶಿವಶಂಕರ್ಗೆ ನಾಗೇಶ್ ರೆಡ್ಡಿ ನಿಂದಿಸಿರುವ ಆಡಿಯೋ ವೈರಲ್ ಬೆನ್ನಲ್ಲೇ ನಾಗೇಶ್ ರೆಡ್ಡಿ ಕ್ಷಮೆಯಾಚಿಸಿದ್ದಾನೆ. ಯಾವುದೋ ಕೋಪದಲ್ಲಿ ನಾನು ಆ ರೀತಿ ವರ್ತಿಸಿದ್ದೇನೆ. ತಪ್ಪು ಅರಿವಾಗಿ ಶಿವಶಂಕರ್ ಕಾಲಿಗೆ ಬಿದ್ದು ಕ್ಷಮೆ ಕೋರಿದ್ದೇನೆ. ಯಾವುದೋ ಬೇಜಾರಿನಲ್ಲಿ ನಾನು ಅವರನ್ನ ಕೆಟ್ಟ ಪದಗಳಿಂದ ನಿಂದಿಸಿದ್ದೇನೆ ಅಂತ ಸುವರ್ಣ ನ್ಯೂಸ್ ಬಳಿ ನಾಗೇಶ್ ರೆಡ್ಡಿ ತಿಳಿಸಿದರು. ಯಾರತ್ತೋ ಹೆಸರಿನ ಅಕೌಂಟ್ ಅನ್ನ ಮತ್ಯಾರೋ ಬಳಸಿ ಸೈಬರ್ ವಂಚನೆ ಮಾಡ್ತಾ ಇದ್ದ 13 ಮಾಸ್ಟರ್ ಮೈಂಡ್ಗಳ ಬಂಧನವಾಗಿದೆ. ಡಿಜಿಪಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಲಾಗಿದೆ. ಯಾರೋ ಅಮಾಯಕರ ಹೆಸರಲ್ಲಿರುವ ಅಕೌಂಟ್ ಅನ್ನ ಬಳಸಿ ಸೈಬರ್ ಕ್ರೈಮ್ ಸೇರಿದಂತೆ ಬೆಟ್ಟಿಂಗ್, ಗೇಮಿಂಗ್ ಆಗಿ ಬಳಸಿಕೊಳ್ಳಲಾಗ್ತಾ ಇತ್ತು. ಇಂತಹ ಅಕೌಂಟ್ ಮೇಲೆ ಸಿಐಡಿ ಸೈಬರ್ ಕ್ರೈಮ್ ಪೊಲೀಸರು ಕಣ್ಣಿಟ್ಟಿದ್ರು. ಆದ್ರೆ ಈಗ ಯಾರದೋ ಮಾಹಿತಿ ಪಡೆದು ಮತ್ಯಾರೋ ಖಾತೆ ತೆರೆದು ಅವ್ಯವಹಾರ ಮಾಡ್ತಾ ಇರೋದು ಗೊತ್ತಾದ ಹಿನ್ನೆಲೆ ಸಿಐಡಿ ಸೈಬರ್ ಕ್ರೈಮ್ ಪೊಲೀಸರು ಮ್ಯೂಲ್ ಅಕೌಂಟ್ ಸಪ್ಲೈ ಮಾಡುವವರ ಹಿಂದೆ ಬಿದ್ದಿದ್ರು. ಕರ್ನಾಟಕದಲ್ಲಿ ಒಟ್ಟು 42,000 ಮ್ಯೂಲ್ ಅಕೌಂಟ್ಗಳಿದ್ದು, ನಾಳೆ ಸಂಜೆ ಒಳಗೆ ಎಲ್ಲಾ ಖಾತೆಯ ಮಾಹಿತಿಯನ್ನ ಕಲೆ ಹಾಕಿ ನೀಡುವಂತೆ ಸಿಇಎನ್ ಠಾಣೆಗಳಿಗೆ ಡೆಡ್ಲೈನ್ ನೀಡಲಾಗಿದೆ. ಮೊದಲ ಹಂತವಾಗಿ 152 ಖಾತೆಯ ವಿವರ ಕೇಳಿರುವ ಸಿಐಡಿ ಹಂತ ಹಂತವಾಗಿ 42,000 ಅಕೌಂಟ್ನ ಮಾಹಿತಿ ಪಡೆಯುವುದಕ್ಕೆ ನಿರ್ಧರಿಸಿದೆ. ಎಲ್ಲ ಕೇಸಸ್ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಮಗೆ ಗೊತ್ತಾಯಿತು, ಕೆಲವರು ಈ ಮ್ಯೂಲ್ ಅಕೌಂಟ್ಸ್ನ, ಈ ಅಕೌಂಟ್ಸ್ ಯಾವುದಿದೆ ಅದನ್ನು ಅವರು ಸಂಗ್ರಹಣ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಮಾಡಿಬಿಟ್ಟು ಅದನ್ನು ಅವರು ಈ ಬೇರೆ ಬೇರೆ ಸೈಬರ್ ಕ್ರಿಮಿನಲ್ಸ್ಗೆ ಮಾರ್ತಾರೆ ಅಥವಾ ಕಾಂಟ್ರಾಕ್ಟಲ್ಲಿ ಕೊಡ್ತಾರೆ. ಇದು ಒಂದು ವಿಷಯ ನಮಗೆ ಗೊತ್ತಾಯಿತು. ಇದರಲ್ಲಿ ನಾವು ಸ್ಟಡಿ ಮಾಡುವಾಗ ನಮ್ಮ ಗಮನಕ್ಕೆ ಸುಮಾರು 40,000ಕ್ಕಿಂತ ಜಾಸ್ತಿ ಇಂಥ ಮ್ಯೂಲ್ ಅಕೌಂಟ್ಸ್ ನಮ್ಮ ಗಮನಕ್ಕೆ ಬಂತು. ಇನ್ನೂವರೆಗೆ ಅದು ನಡೀತಾ ಇದೆ. ಇದುವರೆಗೆ ನಾವು ಅಂತಹ 13 ಜನರಿಗೆ ಅರೆಸ್ಟ್ ಮಾಡಿದ್ದೀವಿ, 14 ಕೇಸಸ್ ಬುಕ್ ಮಾಡಿದ್ದೀವಿ, ಇನ್ನೂ ಬುಕ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಗೊತ್ತಾಗ್ತದೆ ಏನಂದರೆ, ಇಂಥವರು ಯಾರು ಈ ಮ್ಯೂಲ್ ಅಕೌಂಟ್ನ ತಮ್ಮ ಹತ್ರ ಇಟ್ಕೊಳ್ತಾರೆ, ಕಲೆಕ್ಟ್. ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಚಿಕ್ಕಮಗಳೂರಿಗೆ ಆಗಮಿಸಿದ ಪರಮೇಶ್ವರ್ಗೆ ಅಭಿಮಾನಿಗಳು ಜೈಕಾರ ಹಾಕಿದ್ರು. ಮುಂದಿನ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅಂತ ಘೋಷಣೆ ಕೂಗಿದ್ರು. ಸಿದ್ದರಾಮಯ್ಯ ಬಿಟ್ರೆ ಮುಂದಿನ ಸಿಎಂ ಪರಮೇಶ್ವರ್ ಆಗಬೇಕು ಅಂತ ಬೆಂಬಲಿಗರು ಆಗ್ರಹಿಸಿದ್ರು. ಹಿರೇಮಗಳೂರು ಸರ್ಕಲ್ ಬಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯ ಚಿಂಚಲಿ ಮಾಯಕ್ಕ ದೇವಿ ದೇವಸ್ಥಾನಕ್ಕೆ ಭಕ್ತನೊಬ್ಬ ಬರೋಬ್ಬರಿ 26 ಕೆಜಿ ತೂಕದ ಬೆಳ್ಳಿ ತೊಟ್ಟಿಲು ನೀಡಿದ್ದಾನೆ. ಕಟ್ಟಿಕೊಂಡ ಹರಕೆ ಈಡೇರಿದ ಹಿನ್ನೆಲೆಯಲ್ಲಿ ಸತೀಶ್ ಸಂಪತ್ ಬಾಬಾ ಎಂಬ ಭಕ್ತ ದೇವಿಗೆ 26 ಕೆಜಿ ತೂಕದ ತೊಟ್ಟಿಲನ್ನ ನೀಡಿ ಹರಕೆ ತೀರಿಸಿದ್ದಾನೆ. 26 ಕೆಜಿ ತೂಕದ ತೊಟ್ಟಿಲು ಕಂಡು ಭಕ್ತರು ನಿಬ್ಬೆರಗಾಗಿದ್ದಾರೆ.
ಡಿಕೆ ಶಿವಕುಮಾರ್ ಹೆಸರಲ್ಲಿ ಸದಾಶಿವನಗರದಲ್ಲೊಂದು ವಿಚಿತ್ರ ಬ್ಯಾನರ್ ಹಾಕಲಾಗಿದ್ದು ಎಲ್ಲರ ಗಮನ ಸೆಳೀತಾ ಇದೆ. ಮಂಜುನಾಥ್ ಎಂಬ ವ್ಯಕ್ತಿ ಯೇಸುವಿನ ಹೆಸರಲ್ಲಿ ಬ್ಯಾನರ್ ಹಾಕಿದ್ದು, ಡಿಕೆ ಶಿವಕುಮಾರ್ ನೀನು ನನ್ನನ್ನು ಕೇಳಿಕೊಂಡ್ರೆ ಮುಖ್ಯಮಂತ್ರಿಯಾಗನ್ನಾಗಿ ಮಾಡ್ತೀನಿ, ನಾನೇ ದೇವರು, ಆದಿ ಅಂತ್ಯ, ನನ್ನಿಂದಲೇ ಸ್ವರ್ಗ ಅಂತ ಬೈಬಲ್ನ ಪ್ರಾರ್ಥನೆ ಅಂಶಗಳನ್ನು ಉಲ್ಲೇಖಿಸಿ ಸದಾಶಿವನಗರದ ಪಾರ್ಕ್ಗಳ ಬಳಿ ಬ್ಯಾನರ್ ಅಳವಡಿಸಲಾಗಿದೆ. ಈ ಬ್ಯಾನರ್ ಸಾರ್ವಜನಿಕರ ಗಮನ ಸೆಳೆದು ಹಾಸ್ಯಕ್ಕೆ ಗುರಿಯಾಗಿದೆ. ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಬಿರುಸಿನಿಂದ ನಡೀತಾ ಇದೆ. ಉತ್ಖನನ ಸ್ಥಳಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿ ಶಿಲಾಕೃತಿಗಳು, ಪ್ರಾಚ್ಯಾವಶೇಷಗಳನ್ನು ವೀಕ್ಷಿಸಿದ್ರು. ಉತ್ಖನನ ವೇಳೆ ಸುಮಾರು 45 ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಲಕ್ಕುಂಡಿ ಗ್ರಾಮ ಸ್ಥಳಾಂತರಿಸುವಂತೆ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ನವ ಲಕ್ಕುಂಡಿ ಗ್ರಾಮ ನಿರ್ಮಿಸಿಕೊಡಿ, ಲಕ್ಕುಂಡಿ ಗತವೈಭವ ಮರುಕಳಿಸಬೇಕಾದ್ರೆ ಗ್ರಾಮವನ್ನು ಸ್ಥಳಾಂತರಿಸಿ ಅಂತ ಎಚ್.ಕೆ. ಪಾಟೀಲ್ಗೆ ಮನವಿ ಮಾಡಲಾಯಿತು. ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಪಂಚದೇವಾಲಯ ಬಾವಿಗಳ ಜೀರ್ಣೋದ್ಧಾರ ನಡೆಯಲಿದೆ. 10 ಕೋಟಿ ರೂಪಾಯಿ ಅನುದಾನದಲ್ಲಿ ಪಂಚಬಾವಿ, ಪಂಚದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯ ನಡೆಯಲಿದೆ. ಸಚಿವ ಎಚ್.ಕೆ. ಪಾಟೀಲ್, ಶಾಸಕ ಸಿಸಿ ಪಾಟೀಲ್ ಪಂಚದೇವಾಲಯ ಬಾವಿಗಳ ಭೂಮಿ ಪೂಜೆ ಸಲ್ಲಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.